ನಮಸ್ಕಾರ. ಮೊದಲನೇದಾಗಿ ನಮ್ಮ ಪತ್ರಕರ್ತರು, ನಮ್ಮ ಜಿಲ್ಲೆ, ನಮ್ಮ ತಾಲೂಕಿನ ಪತ್ರಕರ್ತರಾದ ರಘುವೀರವರಿಗೆ ನಾವು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಏಕೆಂದರೆ ಅದ್ಭುತವಾಗಿ ಸಮಾಜದ ವಿಷಯಗಳಿರಬಹುದು ಹಾಗೂ ಪ್ರತಿಯೊಂದು ಸಮಾಜದ ವಿಷಯಗಳಿರ್ಬೋದು ಅದ್ಭುತವಾಗಿ ವಿಷಯವನ್ನು ಪ್ರಸ್ತಾಪ ಮಾಡಿ ಅದ್ಭುತವಾಗಿ ಒಂದು ಜನಸೇವೆ ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಿಮಗೆ ನಾನು ಕೇಳ್ಕೊಳ್ತಿದ್ದೇನೆ. ಹೀಗಾಗಿ ಮಾಧ್ಯಮಕ್ಕೆ ಅತಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಬೆಂಬಲಿಸಿ ಇಂಥ ಮಾಧ್ಯಮ ಮಿತ್ರರಿದ್ದರೆ ಇನ್ನು ನಮ್ಮ ಸಮಾಜದ ಸುದ್ದಿಯನ್ನು ಅದ್ಭುತವಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತ ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ. ಹಾಗೂ ಸಮಸ್ತ ಕರ್ನಾಟಕದಲ್ಲಿರುವ ಗಾಣಿಗ ಬಂಧುಗಳಿಗೆ ನಿಮ್ಮ ಆನಂದಕ್ಕೆ ಮಂಡೆ ಮಾಡುವ ನಮಸ್ಕಾರಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ, ಹಿಂದುಳಿದ ವರ್ಗದ ನಾಯಕರಂತ ನೀವು ಹೇಳ್ತೀರಿ, ನಾನು ಹಿಂದ ನಾಯಕ ಅಂತ ಹೇಳ್ತೀರಿ. ಟೇಬಲ್ ತಟ್ಟಿ ನಾನು ಹಿಂದುಳಿದ ವರ್ಗದ ನಾಯಕರ, ಹಿಂದುಳಿದ ಜನಾಂಗಕ್ಕೆ ನಾನು ಶಾಶ್ವತ ಅಭಿವೃದ್ಧಿ ಮಾಡಲು ನಾನು ಚಿಂತನೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ. ಗಾಣಿಗರ ಹಬ್ಬವನ್ನು ಲಕ್ಷಗಟ್ಟಲೆ ಖರ್ಚು ಮಾಡಿ ನಿಮ್ಮನ್ನೇ ಕೇಳಿ ನಿಮ್ಮ ಪಕ್ಷದವರನ್ನೇ ಆಹ್ವಾನ ಮಾಡಿ ಗಾಣಿಗ ಸಮಾಜಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ನೀಡ್ತಾರೆ. ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯರವರು ಅಂತ ಖಾಲಿ ಕುಳಿತಿದ್ದ ಬಡತನದ ಗಾಣಿಗರಿಗೂ ಅನ್ಯಾಯ ಮಾಡಿದ್ರಿ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಮುಖಂಡರಿಗೂ ಅನ್ಯಾಯ ಮಾಡಿದ್ರಿ. ಇದು ಯಾವ ನ್ಯಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ? ಯಾರ ಮಾತಿಗೆ ಕಿವಿ ಕೊಡ್ತೀರೋ ಗೊತ್ತಿಲ್ಲ, ಆದರೆ ಬಡವರಿಗೆ ಕಿವಿ ಕೊಡಿ, ಬಡವರ ಅಭಿವೃದ್ಧಿಗೆ ಕಿವಿ ಕೊಡಿ. ಬಡವರ ಅಭಿವೃದ್ಧಿಗೆ ಕಿವಿ ಕೊಟ್ಟರೆ ನೀವು ಅದ್ಭುತ ನಾಯಕರಾಗುತ್ತೀರಿ. ಹಿಂದುಳಿದ ವರ್ಗದ ನಾಯಕ ಅಂತ ಇಡೀ ಸಮುದಾಯನೂ ಒಪ್ಕೊತ್ತದೆ. ಆ ನಿಟ್ಟಿನಲ್ಲಿ ಯಾಕೆ ಕೆಲಸ ಮಾಡ್ತಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ? ಹಾಗೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇ, ಈಗ ಬಜೆಟ್ ಇದೆ, ಬಜೆಟ್ಟಿನ ಒಳಗಡೆ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಟ್ಟು ಅದ್ಭುತವಾಗಿ ಗಾಣಿಗರ ಅಭಿವೃದ್ಧಿ ಹೊಂದುವ ಕೆಲಸವನ್ನು ನೀವು ಮಾಡಲಿಲ್ಲ ಅಂದರೆ ವಿಧಾನಸೌಧ ಮುತ್ತಿಗೆ ಹಾಕುವ ಕಾಲ ಬಂದಿದೆ. ಮುತ್ತಿಗೆ ಹಾಕಲು ನಾವು ಸಿದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇವೆ. ಹಾಗೂ ಈ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೇನೆ, ಸಮಸ್ತ ಕರ್ನಾಟಕ ಗಾಣಿಗರ ಪರವಾಗಿ, ಅಭಿವೃದ್ಧಿ ಕಾಣದ ವಂಚಿತ ಗಾಣಿಗರ ಪರವಾಗಿ ನಾನು ಹೇಳ್ತಿದ್ದೇನೆ. ನೀವು ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡುವ ಗಂಟ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಇಡೀ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ ಹೇಳಲು ಇಷ್ಟಪಡ್ತಿದ್ದೇನೆ. ಮಲತಾಯಿ ಧೋರಣೆ ತೋರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಧಿಕ್ಕಾರ, ಡಿ ಕೆ ಶಿವಕುಮಾರ್ ಅವರಿಗೆ ಧಿಕ್ಕಾರ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಗಾಣಿಗ ಬಂಧುಗಳೇ, ಎಲ್ಲರೂ ಒಗ್ಗೂಡೋಣ, ಎಲ್ಲರೂ ಒಂದಾಗೋಣ, ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಮುಂದಾಗೋಣ. ಈಗ ನಮ್ಮ ಸಮಾಜದ ಮುಂದೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ನನ್ನ ಬಂಧುಗಳಿಗೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ನೋಡ್ತಿರ್ತೀರಿ, ಹಬ್ಬ ಮಾಡಿದ್ರು, ಗಾಣಿಗರ ಹಬ್ಬ ಅದ್ಭುತವಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬರಲಿಲ್ಲ. ಆಗ ಸುದರ್ಶನ್ ಸರ್ ಬಂದರು, ಹಾಗೂ ಇದೇ ನಮ್ಮ ಸ್ವಾಮಿಗಳು ಎಲ್ಲರೂ ಕೂತ್ಕೊಂಡು ಅದ್ಭುತವಾಗಿ ಗಾಣಿಗರ ಹಬ್ಬ ಕಾರ್ಯಕ್ರಮ ಮಾಡಿದ್ರು, ಮುಗಿಸಿದ್ರು. ಅದ್ಭುತವಾಗಿ 1000 ಗಟ್ಟಲೆ ಜನ ಬಂದು ಸೇರಿ ಹಬ್ಬವನ್ನು ಅದ್ಭುತವಾಗಿ ಮಾಡಿ ಗಾಣಿಗರು ಸಡಗರವನ್ನು ಕೊಟ್ಟರು. ಅದು ಬಹಳ ನಮಗೆ ಖುಷಿ ಪಡುವ ಸಂಗತಿ. ಆ ಹಬ್ಬ ಮಾಡಿದವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಹಬ್ಬ ಆದ ನಂತರ ಈ ಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋರಿಗೆ ಹಾಗೂ ಪ್ರೋತ್ಸಾಹ ಮಾಡಿರೋರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡ್ರು. ಆವಾಗ ಅಲ್ಲೂ ಏನೇನೋ ಅಪಸ್ವರಗಳು ಅವ್ರು ಮಾಡಿದ್ರು. ಅವರ ಅಪಸ್ವರಗಳು ಮಾಡಿದ್ಮೇಲೆ ಈ ಸುದರ್ಶನ್ ಸಾಹೇಬರು ಅಪಸ್ವರಗಳು ಮಾಡಿದ್ರು, ಅವರ ಬೆಂಬಲಿಗರು ಮಾಡಿದ್ರು, ಇವರ ಬೆಂಬಲಿಗರು ಮಾಡಿದ್ರು. ರಾಜಕಾರಣಿಗಳಿರಲಿ, ಸ್ವಾಮಿಗಳೇ ಇರಲಿ, ಧರ್ಮದಲ್ಲಿದ್ದರೆ, ಸತ್ಯದಲ್ಲಿದ್ದರೆ, ಬಡವರ ಪರವಾಗಿದ್ದರೆ, ಬಡವರ ಹೇಳಿಕೆಗಿದ್ದರೆ, ಬಡವರ ಅಭಿವೃದ್ಧಿಗಿದ್ದರೆ ನೀವು ಅವರ ಪರವಾಗಿ ನಿಲ್ಲಿ ಶಾಶ್ವತವಾಗಿ. ಆಗ ಮಾತ್ರ ಸಮಾಜವನ್ನು ಅದ್ಭುತವಾಗಿ ಕಟ್ಟಬಹುದು. ಅವರು ದೊಡ್ಡವರು, ದೊಡ್ಡ ಪ್ರಭಾವಿಗಳು, ಅವರು ನಮಗೆ ಏನು ಮಾಡ್ತಾರೋ ಅಂತ ಅಂಜಿಕೆಯಿಂದ ಅವರಿಗೆ ಯಾರು ಬೆಂಬಲ ಕೊಡಬೇಡಿ. ಯಾರಿಂದ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಭಗವಂತ ಭೂಮಿ ಮೇಲೆ ಕಳಿಸಿದ್ದಾನೆ, ಭಗವಂತ ಭೂಮಿಯಿಂದ ಒಳಗಡೆನೇ ಅವನೇ ಕರೆಸ್ಕೊಳ್ತಾನೆ. ಆದ್ದರಿಂದ ಬಂಧುಗಳೇ, ನೀವೇನಾದರೂ ಸಮಾಜದ ಸಂಘಟನೆ ಕಟ್ಟಬೇಕಂದ್ರೆ, ಸಮಾಜ ಅಭಿವೃದ್ಧಿ ಹೊಂದಬೇಕಂದ್ರೆ ನಿಮ್ಮ ಹೃದಯದಲ್ಲಿ ಬರಬೇಕು, ನಾನು ಗಾಣಿಗನಾಗಿ ಹುಟ್ಟಿದ್ದೇನೆ, ನಾನು ಬಡವನಾಗಿದ್ದೇನೆ, ನಾನು ಬಡವನಾಗಿ ಸಾಯುವುದಿಲ್ಲ, ಕಷ್ಟಪಟ್ಟು ದುಡಿದು ಶ್ರೀಮಂತನಾಗಿ ಸಾಯುತ್ತೇನೆ. ಹಾಗೂ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಅನುದಾನ ನೀಡುವ ತನಕ ಉಗ್ರವಾದ ಹೋರಾಟವನ್ನು ಮಾಡಿ ನಾವು ಪಡೆಯಲು ಸಿದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೆಂದು ನಾವು ಛಲದಿಂದ ಹೋರಾಟ ಮಾಡಬೇಕಲ್ಲ. ಆ ಕಿಚ್ಚು ನಿಮ್ಗೆ ಬರಬೇಕಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ ಬಂಧುಗಳೇ.
ಸಮಾಜ ಸತ್ತ ಎಣದ ರೀತಿ. ಆದ್ದರಿಂದ ನೀವು ಸಾಯಬಾರದು ಗಾಣಿಗರು, ಶಾಶ್ವತಕ್ಕೆ ಹೋರಾಟದ ಬದುಕಿನಲ್ಲಿ ಇರಬೇಕು ಎಂಬುದು ನಮ್ಮ ಆಸೆ. ಬಂಧುಗಳೇ, ಯಾರು ನಿಜವಾಗಿ ಒಳ್ಳೆಯ ಕೆಲಸ ಮಾಡ್ತಾರೋ, ಯಾರು ಸಮಾಜ ಕಟ್ಟುವ ಕೆಲಸ ಮಾಡ್ತಾರೋ, ಯಾರು ಸಮಾಜ ಅಭಿವೃದ್ಧಿಯ ಕೆಲಸ ಮಾಡ್ತಾರೋ ಅಂಥವ್ರ ಜೊತೆ ನೀವು ಕೈ ಜೋಡಿಸಿ. ಅವ್ರು ದೊಡ್ಡವರು ಇವ್ರು ದೊಡ್ಡವರು ಅಂತೇಳಿ ದೊಡ್ಡ ಸ್ಥಿತಿಗೆ ಹೋಗಿ ಸಮಾಜವನ್ನು ದಡ್ಡತನಕ್ಕೆ ನೀವು ತಳ್ಳಬೇಡಿ, ಸಮಾಜವನ್ನು ಹಾಳು ಮಾಡಿ ಬೇಡ ಯಾರು ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಹಾಗೂ ಬಂಧುಗಳೇ, ನಾನು ಈ ಸಾಮಾಜಿಕ ಜಾಲತಾಣಗಳು ನೋಡಿರ್ಬೋದು, ಫೇಸ್ಬುಕ್ ಲೈವ್ಗಳಿರ್ಬೋದು, ಯೂಟ್ಯೂಬ್ಗಳಿರ್ಬೋದು, ಬಹಳ ಬರ್ತಿರ್ತೀನಿ. ಏನಕ್ಕೆ ಅಂದರೆ ನನ್ನ ಹೆಸರಿಗೋಸ್ಕರ ಬರ್ತಿಲ್ಲ. ನಮ್ಮ ಗಾಣಿಗ ಸಮಾಜ ಜಾಗೃತರಾಗಬೇಕು, ನಮ್ಮ ಸಮಾಜದಲ್ಲಿ ಅದ್ಭುತವಾಗಿ ನಮ್ಮ ಸಮಾಜ ಬೆಳೀಬೇಕು, ನಮ್ಮ ಸಮಾಜದ ಬಡ ಮಕ್ಕಳು ವಿದ್ಯಾವಂತರಾಗಬೇಕು, ಬಡತನ ತೊಲಗಬೇಕು, ಅಭಿವೃದ್ಧಿ ಹೊಂದಬೇಕು ಸಮಾಜ ಅಂತ ನಾವು ಎಲ್ಲರೂ ಹೋರಾಟಗಾರರು, ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮದ ಹೋರಾಟಗಾರರು ಶಾಶ್ವತವಾಗಿ ಹೋರಾಟ ಮಾಡ್ತಿದ್ದಾರೆ. ಆದ್ದರಿಂದ ಬಂಧುಗಳೇ, ಇನ್ನೇನು ನಾವು ಹೋರಾಟಕ್ಕೆ ಕರೆ ಕೊಡಬೇಕಂತ ಅಂದ್ಕೊಂಡಿದ್ದೇವೆ. ಈಗ ಬಜೆಟ್ ಇದೆ, ಅದರ ಅನ್ವಯ ನಾವೆಲ್ಲರ ಹತ್ರ ಹೋಗಿ ಅವರ ಸಲಹೆ ತಗೊಂಡು ಈ ಸತಿ, ಯಾಕೆಂದರೆ ಈ ಸತಿ ಹೋರಾಟ ಫೇಲ್ವರ್ ಆಗಬಾರ್ದು, ಸಾವಿರಾರು ಜನ ಸೇರಬೇಕು. ಆ ನಿಟ್ಟಿನಲ್ಲಿ ಸ್ವಾಮಿಗಳ ಹತ್ರ ಇರಬಹುದು, ನಮ್ಮ ರಾಜಕೀಯ ನಾಯಕರುಗಳ ಜೊತೆ ಇರಬಹುದು, ನಮ್ಮ ಹಲವಾರು ಸಂಘಟನೆಗಳಿವೆ ರಾಜ್ಯದಲ್ಲಿ, ನಮ್ಮ ಗಾಣಿಗ ಸಂಘಟನೆಗಳು. ಆ ರಾಜ್ಯಾಧ್ಯಕ್ಷರುಗಳ ಬಳಿ ಇರಬಹುದು, ಜಿಲ್ಲಾಧ್ಯಕ್ಷರ ಬಳಿ ಇರಬಹುದು, ತಾಲೂಕು ಅಧ್ಯಕ್ಷರ ಬಳಿ ಇರಬಹುದು. ನಾವೆಲ್ಲರೂ ಬಂದು ಖುದ್ದಾಗಿ ನಿಮ್ಮ ನೋಡಿ ಯಾವ ರೀತಿ ನಾವು ಹೋರಾಟ ಮಾಡಬೇಕು, ನಿಮ್ಮ ಸಂಪೂರ್ಣ ಸಪೋರ್ಟ್ ಬೇಕು ನಮಗೆ ಅಂತ ನಾವು ಕೇಳಕ್ಕೆ ನಾವು ಬರ್ತೀವಿ. ನೀವೆಲ್ಲರೂ ಸಹಕರಿಸಬೇಕು. ಏಕೆಂದರೆ ಒಬ್ಬರಿಂದ ಏನು ಮಾಡಲು ಸಾಧ್ಯವಿಲ್ಲ. ಇಡೀ ಸಮಸ್ತ ಕರ್ನಾಟಕದ ಗಾಣಿಗರು ಒಗ್ಗೂಡಿ ಏರು ಧ್ವನಿಯಲ್ಲಿ ವಿಧಾನಸೌಧದ ಮುತ್ತಿಗೆ ಸಿದ್ದರಾಮಯ್ಯರವರೇ ಎಂದು ನಾವು ನುಗ್ಗಿದಾಗ ಮಾತ್ರ ಸಿದ್ದರಾಮಯ್ಯ ಬಗ್ಗಿ ನಮ್ಮ ಗಾಣಿಗ ಸಮಾಜಕ್ಕೆ ಅನುದಾನ ಕೊಡ್ತಾರೆ. ಗಾಣಿಗ ಸಮಾಜ ಆವಾಗ ಅಭಿವೃದ್ಧಿ ಹೊಂದ್ಬೋದು ಅಂತ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು. ಎದುರಕ್ಕೆ ನಾವೇನು ತಪ್ಪು ಮಾಡ್ತಾ ಇಲ್ಲ, ನಾವೇನು ಅಧಿಕಾರ ಪಡಿಬೇಕಪ್ಪ, ನಾವೇನು MLC ಆಗಬೇಕಾಗಿಲ್ಲ. ನಾವು ಯಾರಿಗೋಸ್ಕರ ಹೋರಾಟ ಮಾಡ್ತಿದ್ದೇವೆ? ಕಟ್ಟೆ ಕಡೆ ಗಾಣಿಗರ ಮನೆಯಲ್ಲಿ ಅಭಿವೃದ್ಧಿ ಹೊಂದಬೇಕು, ಬಡವರ ಮನೆಯಲ್ಲಿ ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದ್ದೇವೆ. ಸಂಪೂರ್ಣ ಮುಂದಿನ ದಿನಗಳಲ್ಲಿ ಬೆಂಬಲ ಇರಲಿ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಿದ್ದೀನಿ. ಹಾಗೆ ಈ ಮಾಧ್ಯಮಕ್ಕೆ ಅತಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಬೆಂಬಲಿಸಿ. ಇಂಥ ಮಾಧ್ಯಮ ಮಿತ್ರರಿದ್ದರೆ ಇನ್ನು ನಮ್ಮ ಸಮಾಜದ ಸುದ್ದಿಯನ್ನು ಅದ್ಭುತವಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತ ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ.